ಬಿಗ್ ಬಾಸ್ ರಕ್ಷಿತಾ ವ್ಯಾಪಾರನ ಬಯಸ್ಕೊಂಡೆ. ಹಲೋ, ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ಇವತ್ತು ಶಿವರಾತ್ರಿ ಜಾಗರಣೆ ಪ್ರಯುಕ್ತ ಮುರುಡೇಶ್ವರಗೆ ಬಿಗ್ ಬಾಸ್ ರಕ್ಷಿತಾ ಬರ್ತಿಲ್ಲ ಅಂತ ಹೇಳಿ ನಾವು ನಮ್ಮ ಚಿಕ್ಕಪ್ಪನ ರಿಕ್ಷಾದ ಮೇಲೆ ಮುರುಡೇಶ್ವರ ಹೋಗ್ತಿದ್ರು. ಮಗ ಮಲಗಿದ ಅಂತೇಳಿ ಸುಮಾರು 9:30 ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿದ್ರು. ಅಲ್ಲಿ ಕಂಡ್ರೆ ಜನ, ಕುರ್ಚಿನೇ ಸಿಗ್ಲಿಲ್ಲ ಕೂತ್ಕೊಳ್ಳೋಕೆ. ಸ್ಟೇಜ್ ಕಾಣ್ತಾ ಇತ್ತು, ಆದ್ರೆ ಸ್ಟೇಜ್ ಮೇಲಿರೋರು ಯಾರು ಕಾಣ್ತಿಲ್ಲಾಗಿತ್ತು. ಆದ್ರೆ ಅಲ್ಲಲ್ಲೇ ಸ್ಕ್ರೀನ್ ಹಾಕಿದ್ರು. ನಾನು ಪಿಂಕಿ ಲೇಟ್ ಆಯ್ತು, ರಕ್ಷಿತಾ ವಾಪಸ್ ಹೋದ್ಲು ಅಂತೇಳಿ ಹೇಳ್ತಿದ್ರು. ಇಲ್ಲಿ ಕಂಡ್ರೆ ಇವ್ರ ಭಾಷಣನೇ ಮುಗಿಲಿಲ್ಲ. ಆಂಟಿ ಎಲ್ಲ ಲೇಟ್ ಆಯ್ತದೆ ಹೋಗುವ ಅಂತೇಳಿ ಹೇಳ್ತಿತ್ತು. ನಾನು ಪಿಂಕಿ ಇವ್ರ ಭಾಷಣ ಮುಗಿದ್ಮೇಲೆ ಬರ್ತರು, ಅವ್ರ ಭಾಷಣ ಮುಗಿದ್ಮೇಲೆ ಬರ್ತರು ಅಂತೇಳಿ ಅವ್ರು ನಿಲ್ಸ್ತಾ ಇದ್ರು. ನಾವು ಬಂದು 1 ತಾಸಾದ್ರೂ ಸ್ಟೇಜ್ ಪ್ರೋಗ್ರಾಮೇ ಮುಗಿಲಿಲ್ಲ ಆಗಿತ್ತು. ಇದ್ರ ಮಧ್ಯದಲ್ಲಿ ಅಲ್ಲೊಂದು ಪುಟ್ಟನ ಫ್ರೆಂಡ್ ಮಾಡ್ಕೊಂಡು ಅವಳದೇ ಬಲೂನು ಆಟ ಸಾಮಾನು ತಗೊಂಡು ಆಟ ಆಡ್ತಾ ಅವಳೆ ತಂದೆ ಅನ್ನೋ ತರ. ಕಡೆಗೆ ಹಂಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯ್ತು. ಒಂದೆರಡು ಹಾಡು ಶುರು ಮಾಡ್ತಿದ್ದಂಗೆ ನಮ್ಮನೆ ಫೋನ್ ಬಂತು. ಅಮ್ಮ ಮಗ ಇದ್ದಾನೆ ಪಟ್ಟ ಬಾ ಅಂತ ಹೇಳ್ತು. ರಕ್ಷಿತನಂತೂ ನೋಡೋಕೆ ಆಗ್ಲಿಲ್ಲ, ಹಂಗೆ ನಾವು ಬಂದ್ರು. ಅವರೆಲ್ಲ ಬರೋಕ್ಕಿಂತ ಮುಂಚೆ ನೀ ಹಾಜರಾಗಬೇಕು, ಹುಡುಗ ಸಣ್ಣ ಅವನು. ಅಮ್ಮ ಹೋಗಿ ಬಿಟ್ಕಂಡು ಈಗ ಬೈತಾ ಅದೆ. चीटिंग करता है तू, चीटिंग करता है तू. ಈ ಪಿಂಕಿ ನಮ್ಕ ನಾ ಹೋಗಿ ಈಗ ಉಲ್ಟಾ ಹೊಡಿತಾವಳೆ ದೊಡ್ಡಮ್ಮನ ಮಾತು ಕೇಳಿ. ನಮ್ಮ ಇವಳೆ ಇರು ಅಂತ ಹೇಳೋದು. ಹೋಪ್ ಅಂತ ಹೇಳನೆ. ಒಂದು 5 ನಿಮಿಷ ನಡಿ ಅಂತ ಇವಳೆ ಹಾ ಸುಳ್ಳು ಹೇಳ್ತೀಯ. ಈ ವಿಡಿಯೋ ನೋಡಿದ್ಮೇಲೆ ನನ್ನ ಗಂಡನು ನಂಗೆ ಬೈಯೋದದೆ, ನಾವು ಅವ್ರಿಗೆ ಹೇಳಲಿಲ್ಲಾಗಿತ್ತು. ಓಕೆ ಬಾಯ್, ಈ ವಿಡಿಯೋನ ಇಲ್ಲೇ ಮುಗಿಸ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ.